ನಮಸ್ಕಾರ ಸ್ನೇಹಿತರೆ. ಇವತ್ತು ಬಾಣ ಬಿಟ್ಟು ಬೇಟೆಯಾಡುವಂತಹ ಒಂದು ಗುರಿಕಾರ ಮೀನು ಅಂತ ಕರೀತಾರೆ. ಯಾಕಂದರೆ ಶರೀರದ ಮೇಲೆ ಒಂದು ಕಪ್ಪು ಕಪ್ಪು ಪಟ್ಟಿ ಇದೆ, ಇಲ್ಲಿ ಅದನ್ನು ನೋಡ್ಬೋದು. ಅದಕ್ಕಾಗಿ ಇದನ್ನು ಸುಲಭವಾಗಿ ಗುರುತಿಸಬಹುದು. ಎಲ್ಲಿದೆ ಇದು ಅಂತಂದರೆ ಇಂಡೋ ಪೆಸಿಫಿಕ್ ಸಮುದ್ರ, ನದಿ ಮುಖಜ ಭೂಮಿಗಳು, ಉಪ್ಪು ನೀರು, ತಾಜಾ ನೀರಿನ ಮಿಶ್ರ ಪ್ರದೇಶಗಳು ಮತ್ತು ಕೆಲವೊಮ್ಮೆ ತಾಜಾ ನೀರಿನ ಹರಿವುಗಳಲ್ಲಿ ಇದು ಕಂಡುಬರುತ್ತೆ. ನೀರಿನ ಮೇಲ್ಮೈ ಸ್ವಲ್ಪ ಇದು ತೇಲ್ತಾ ಇರುವಂತಹ ಒಂದು ಸಾಮಾನ್ಯ ಜೀವಿ. ಆದರೆ ಇದು ಹೊರಗಡೆನೇ ಜಾಸ್ತಿ ಬೇಟೆ ಮಾಡೋದು ಬಹಳ ಸಹಜ. ಈ ಆರ್ಚರ್ ಫಿಶ್ನ ಅಥವಾ ಆರ್ಚರ್ ಮೀನಿನ ಒಂದು ವಿಶೇಷ ಏನಂತಂದರೆ, ಇದು ನೀರಿನ ಮೇಲ್ಭಾಗದಲ್ಲೇ ತೇಲ್ತಾ ಇರುತ್ತೆ. ಈ ಕೀಟಗಳು ಅಥವಾ ಇವುಗಳನ್ನು ನೋಡುತ್ತೆ. ಅದು ನೋಡಿಬಿಟ್ಟು ಅದಕ್ಕೆ ನೀರಿನ ಒಂದು ಬಾಣವನ್ನು ಬಿಟ್ಟುಬಿಟ್ಟು ಇದು ಬೇಟೆಯಾಡುವ ಮೂಲಕ ಅದನ್ನು ಹಿಡಿಯುತ್ತೆ. ಇದು ಒಂದು ಅತ್ಯಂತ ಅನನ್ಯವಾದ ಒಂದು ಬೇಟೆಯ ತಂತ್ರವನ್ನು ಇದು ಅನುಸರಿಸುತ್ತೆ. ಸಾಮಾನ್ಯವಾಗಿ ಯಾವುದೇ ಮೀನುಗಳಾಗಲಿ ಏನಾರಾಗಲಿ ಅವು ಈ ರೀತಿ ಮೇಲ್ಗಡೆ ಬಂದು ಬೇಟೆಯಾಡಲ್ಲ. ಎಲ್ಲಾದರೂ ಒಂದು ಜೇಡ ಈ ರೀತಿದೆಲ್ಲ ಏನಾದರೂ ಕಂಡರೆ ಅದೇನು ಮಾಡುತ್ತೆ, ನೀರನ್ನು ಹಾರಿಸುತ್ತೆ. ಪರಿಣಾಮಕಾರಿಯಾಗಿ ಒಂದು ಆಹಾರವನ್ನು ಸಂಪಾದಿಸುವ ಒಂದು ಅತ್ಯಂತ ವಿಶಿಷ್ಟ ಜೀವಿ ಈ ಆರ್ಚರ್ ಫಿಶ್. ಈ ನೀರಿನೊಳಗಡೆ ಇರುವಂತಹ ಈ ಅತ್ಯಂತ ಅಸಾಧಾರಣ ಬಿಲ್ಲುಗಾರ ಇದು ಯಾವಾಗಲೂ ಸಹಿತ ಬೇಟೆಯನ್ನು ಬೆನ್ನಟ್ಟಲ್ಲ. ಆದರೆ ಇತರ ಮೀನುಗಳು ಏನು ಮಾಡ್ತವೆ ಅಂತಂದರೆ, ನೀರಿನೊಳಗೆಯೇ ಇರುವಂತಹ ಸಣ್ಣ ಮೀನು ಇರ್ಬೋದು, ಅವುಗಳನ್ನು ಬೆನ್ನಟ್ಟಿ ಬೇಟೆ ಮಾಡ್ತಾರೆ. ಆದರೆ ಇದು ಮಾತ್ರ ಕೀಟಗಳನ್ನು ಮುಟ್ಟುವ ಸಾಹಸಕ್ಕೆ ಹೋಗಲ್ಲ. ಆದರೆ ಆರ್ಚರ್ ಮೀನು ಮಾತ್ರ ಹಾಗಾಗಿ ನೀರಿನ ಸ್ಥಾನಕ್ಕೆ ಬಂದು ಹರಿಸುತ್ತೆ. ನೋಡಿ, ಇದು ನೀರಿನಿಂದ ಇಲ್ಲಿ ಕೀಟ ಕೂತಿದ್ದನ್ನು ಗುರುತಿಸಿಬಿಟ್ಟು ಅದನ್ನು ಹರತ್ತೆ. ಈ ನೀರಿನ ಹೊಡೆತಕ್ಕೆ ಕೀಟ ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದ ನಂತರ ಇದು ಅದನ್ನು ತಿನ್ನುವಂತಹ ಒಂದು ಅದ್ಭುತವಾದ ಜೀವಿ. ಇದು ಪರಿಸರಕ್ಕೆ ಹೊಂದಿಕೊಂಡಿರುವಂತಹ ಪರಿಣಾಮಕಾರಿ ಜೀವಿ. ಹೇಗೆ ಇದು ನೀರಿನ ಬಾಣವನ್ನು ಮಾಡುತ್ತೆ ಅಂತಂದರೆ, ಈ ಆರ್ಚರ್ ಮೀನು ಬಾಯಿಂದ ಹೊರಮುವಂಥ ಒಂದು ಹೊಡೆತ ಸಾಮಾನ್ಯ ನೀರಿನ ಹೊಡೆತದಂತೆ ಅಲ್ಲ. ಇದನ್ನು ವಿಶೇಷವಾಗಿ ಒಂದು ಅದರಲ್ಲಿರುವಂತಹ ಕೊಳವೆ ಅಥವಾ ಕಾಲುವೆ ರೀತಿಯಲ್ಲಿ ಇದರೊಳಗೆ ನೀರು ತುಂಬಿಸ್ಕೊಂಡ್ಬಿಟ್ಟು ಪಿಚಿಕಾರಿಯ ಹಾಗೆ ಇದನ್ನು ಜೆಟ್ ರೀತಿಯಲ್ಲಿ ಹಾರಿಸುತ್ತೆ, ಅಥವಾ ಇದಕ್ಕೆ ಬ್ಲೋ ಟ್ಯೂಬ್ ಅಂತ ಕರೀತಾರೆ. ಇದನ್ನು ವಾಟರ್ ಪಿಸ್ಟಲ್ ಅಥವಾ ಪಿಸ್ಟೂಲ್ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಹಾಗೆಯೇ ಇಲ್ಲಿ ಏನಾಗಿದೆ ಅಂತಂದರೆ, ಈ ಮೇಲ್ಭಾಗದ ಕಾಲುವೆ ಅದು ನಾಲಿಗೆ, ಇದನ್ನು ಮಡಿಸಿಟ್ಟುಬಿಟ್ಟು ಇದೊಂದು ಕೊಳವೆಯಾಕಾರದ ಒಂದು ಅಂಗವನ್ನಾಗಿ ಮಾರ್ಕೊಂಡ್ಬಿಟ್ಟು ಅದರಲ್ಲಿ ನೀರು ತುಂಬಿಸಿ ಅದನ್ನು ಬಲವಾಗಿ ಫೋರ್ಸಲ್ಲಿ ಏನು ಮಾಡುತ್ತೆ, ಈ ಕೀಟಕ್ಕೆ ವೇಗವಾಗಿ ಹೊಡೆಯೋದ್ರಿಂದ ಇದೇನಾಗುತ್ತೆ ಅಂತಂದರೆ ಈ ಕೀಟ ನೆಲಕ್ಕೆ ಬೀಳುತ್ತೆ. ಈ ಜೆಟ್ ಶಾಸ್ತ್ರ ಏನಿದೆ, ಇದೊಂದು ಭೌತಶಾಸ್ತ್ರದಿಂದ ನಡೆಯುವ ಒಂದು ಕ್ರಿಯೆ. ಹೇಗೆ ಅಂತಂದರೆ, ಇದು ಕಣ್ಣು ಬೆಳಕಿನ ವಕ್ರೀಭವನಕ್ಕೆ ಹೊಂದಿಕೊಂಡ್ಬಿಟ್ಟು ಅದು ಮೇಲ್ಗಡೆ ಬಂದು ನೋಡಲಿಕ್ಕಾಗಲ್ಲ. ಹಾಗೆಯೇ ಆ ಗುರಿ ಏನಿದೆ, ಇದು ಅತ್ಯಂತ ಅಸಾಧಾರಣವಾದಂಥ ಒಂದು ಗುರಿ. ಕೀಟವನ್ನು ಕೆಳಗಡೆಯಿಂದನೇ ಗಮನಿಸುತ್ತೆ. ಹಾಗೆಯೇ ಅಲ್ಲಿರುವಂತಹ ಆ ಕೀಟಕ್ಕೆ ಮಹಾಭಾರತದಲ್ಲಿ ಅರ್ಜುನ ಹೇಗೆ ಎಣ್ಣೆಯ ಕೊಪ್ಪರಿಗೆಯಲ್ಲಿ ತಿರುಗುತ್ತಿರುವ ಮೀನಿನ ನೆರಳನ್ನು ಗುರಿಯಾಗಿ ಹೊಡೆದನೋ ಹಾಗೆಯೇ ಇದನ್ನು ಅದು ಹೊಡೆಯುತ್ತೆ. ಇದನ್ನು ಬಹಳವಾಗಿ ಅಧ್ಯಯನ ಮಾಡಿರೋದು 1977ರಲ್ಲಿ. ಅದರ ಸಹಿತ ಇನ್ನೂ ಇದು ಅಚ್ಚರಿಯಾಗಿಯೇ ಇದು ಉಳಿದಿದೆ ಅಂತ ತಪ್ಪಿಲ್ಲ. ಈ ಕಣ್ಣಿನ ತೀವ್ರತೆ ಮತ್ತು ಬೇಟೆಯ ನಿಖರತೆ ಅತ್ಯಂತ ಆಶ್ಚರ್ಯಕಾರಿ ವಿಷಯ. ಇದು ಆರ್ಚರ್ ಮೀನಿನ ಕಣ್ಣುಗಳು ಮೇಲ್ಮೈ ಸಮೀಪದ ಗುರಿಯನ್ನು ವಿಶಿಷ್ಟವಾಗಿ ಗಮನಿಸಲು ಹೊಂದಿಕೊಂಡಿದ್ದಾವೆ. ಗುರಿಯ ರೂಪ ಮತ್ತು ಸ್ಥಾನವನ್ನು ಗುರುತಿಸಿ ಕರಾರುವಕ್ಕಾಗಿ ಇದು ನೀರಿನ ಒಂದು ಜೆಟ್ ಮೂಲಕ ಕೆಳಗಡೆ ಬೀಳಿಸುತ್ತೆ. ಇದಾದಮೇಲೆ ಇದು ತನ್ನ ಒಂದು ಅತ್ಯಂತ ಚಾಣಾಕ್ಷ ಮೆದುಳಿನಿಂದ ಬಿದ್ದಂತಹ ಕೀಟವನ್ನು ಕ್ಷಣಾರ್ಧದಲ್ಲಿ ಹಿಡಿದು ತಿನ್ನುತ್ತೆ. ಹೀಗೆ ಇಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ. ಇಲ್ಲಿಂದ ಇದು ನೀರನ್ನು ಹಾಯಿಸುತ್ತೆ. ಯಾವುದೋ ಒಂದು ಎಲೆಯ ಮೇಲಿರುವ ಒಂದು ಕೀಟದ ಮೇಲೆ ನೈಜವಾದ ಗುರಿ ಇಲ್ಲಿರುತ್ತೆ. ಕಾಣುವ ಸ್ಥಾನ ಅದಕ್ಕೆ ಈ ರೀತಿ ಕಾಣುತ್ತಂತೆ. ಬೆಳಕಿನ ವಕ್ರೀಭವನದಿಂದ ಇದಕ್ಕೆ ಈ ರೀತಿ ಕಾಣುತ್ತೆ. ಆದರೆ ಇದು ನೀರಿನ ಮೇಲ್ಮೈ ನಮಗೆ, ಉದಾಹರಣೆಗೆ ನಾವು ಇಲ್ಲಿದ್ದರೆ ನಮಗೆ ಈ ರೀತಿ ಕಾಣುತ್ತೆ. ಆರ್ಚರ್ ಮೀನು ಇದನ್ನು ಅತ್ಯಂತ ನಿಖರವಾಗಿ ಗುರುತಿಸ್ತವೆ. ಹಾಗೆಯೇ ಇಷ್ಟಕ್ಕೆ ಮುಗಿದಿಲ್ಲ ಇವ್ರ ಕೆಳಗೆ. ಇದನ್ನು ಕೀಟ ಬೀಳುವುದನ್ನು ಮೊದಲೇ ಊಹಿಸುತ್ತೆ. ಅದಾದಮೇಲೆ ಕ್ಷಣಾರ್ಧದಲ್ಲಿ ಲೆಕ್ಕಾಚಾರ ಹಾಕಿಬಿಟ್ಟು
ಬೇರೆಯ ಒಂದು ಮೀನು ಇದನ್ನು ತಿನ್ನೋದ್ರೊಳಗೆ ಎರಡನೇದಾಗಿ ಪುನಃ ಅದರ ಬೇಟೆಯನ್ನು ಆಡುತ್ತೆ. ಈಗ ನೋಡಿ, ಇಲ್ಲಿ ಹಾರಿಸಿದಂತಹ ವೇಗಕ್ಕೆ ಇಲ್ಲಿ ಬಿದ್ದ ಕೂಡಲೇ ಬೀಳುವ ದಿಕ್ಕು ಮತ್ತು ಸ್ಥಳವನ್ನು ಮೀನು ಗುರುತಿಸುತ್ತೆ. ಇದು ಇಲ್ಲೆಲ್ಲಾದರೂ ಇದ್ದಂದರೆ ನೀರು ಹೊಡೀತು, ಅದಾದಮೇಲೆ ಪುನಃ ಅದು ಎಲ್ಲಿ ಬೀಳುತ್ತೆ ನೋಡ್ಕೊಂಬಿಟ್ಟು ಅದನ್ನು ವೇಗವಾಗಿ ತಲುಪಿ ಬೇಟೆಯನ್ನು ಹಿಡಿಯುತ್ತೆ. ಆದ್ದರಿಂದ ಇದಕ್ಕೆ ಪ್ರಿಡಿಕ್ಟಿವ್ ಸ್ಪಾಟ್ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಬೆಳಗ್ಗೆ ಕೆಳಗಡೆ ಬಿದ್ದ ನಂತರ ಇತರ ಮೀನುಗಳ ಜೊತೆ ಇದು ಕಾಂಪಿಟೇಷನ್ ಮಾಡಬೇಕಾಗತ್ತೆ. ಆ ಕಾರಣದಿಂದ ಅತ್ಯಂತ ಬೇಗ ಆ ಸ್ಥಳವನ್ನು ತಲುಪಿ ಅದು ಬೇಟೆಯನ್ನು ಆಡುತ್ತೆ. ಏಕೆಂದರೆ ಇದಕ್ಕೆ ಒಂದು ನೀರನ್ನು ಗುರಿ ಇಟ್ಟು ಎಸಿಬೇಕು, ಎರಡನೇದು ಬಿದ್ದ ಕೂಡಲೇ ಅದು ಎಲ್ಲಿ ಬೀಳುತ್ತೆ ಅಂತ ಗೊತ್ತಿಲ್ಲ, ಕೂಡಲೇ ಅದನ್ನು ಗಮನಿಸಿಬಿಟ್ಟು ಅಲ್ಲಿ ಹೋಗಿ ಅದನ್ನು ತಿನ್ನಬೇಕು. ಅದಕ್ಕಾಗಿ ಇದನ್ನು ಆರ್ಚರ್ ಅಥವಾ ಬಿಲ್ಲು ವಿದ್ಯೆಯ ಒಂದು ಮೀನು ಅಥವಾ ಏಕಲವ್ಯನಿಗೆ ಇದನ್ನು ಹೋಲಿಸ್ಬೋದು ನಾವು. ಇದು ಎಲ್ಲಿರುತ್ತೆ ಅಂತಂದರೆ ಈ ಮ್ಯಾಂಗ್ರೋವ್ ಪರಿಸರ ಅಂತ ಹೇಳ್ತಾರೆ. ಮ್ಯಾಂಗ್ರೋವ್ ಪರಿಸರ ಅಂದರೆ ಏನು? ಈ ಪರಿಸರ ಸಾಮಾನ್ಯವಾಗಿ ಈ ನದಿ ಮುಖಜ ಭೂಮಿಗಳಲ್ಲಿರುವಂತಹ ಈ ರೀತಿಯ ಒಂದು ಆಳವಾದಂತಹ ಬೇಳೆ ಬಿಟ್ಟಿರುವಂತಹ ಮರಗಳು, ಅದರ ಎಲೆಗಳು, ಇದು ಅದ ಒಂದು ಮ್ಯಾಂಗ್ರೋವ್ ವಾತಾವರಣದಲ್ಲಿರುತ್ತೆ. ಅದಕ್ಕೆ ಸಹಜವಾದಂತಹ ಆಹಾರಗಳು ಕೀಟಗಳು, ಜೇಡಗಳು, ಜಲಚರ, ಅಕಶೇರುಕಗಳು ಮತ್ತು ಕೆಲವೊಮ್ಮೆ ಸಣ್ಣ ಮೀನುಗಳು, ಇದೆಲ್ಲ ಅದಕ್ಕೆ ಆದ್ಯತೆ. ಆದರೆ ಬಹಳ ಆಶ್ಚರ್ಯಕರವಾದಂಥ ಒಂದು ವಿಷಯ ಏನು ಗೊತ್ತಾ? ಇದು ಸಾಮಾನ್ಯವಾಗಿ ಮೇಲ್ಗಡೆ ಕುರಿತಿರುವಂತಹ ಕೀಟಗಳನ್ನು ಬೇಟೆ ಮಾಡೋದು. ಯಾವುದೇ ಒಂದು ಮೀನಿಗೆ ಈ ಸಾಮರ್ಥ್ಯ ಇಲ್ಲ. ಆ ಕಾರಣದಿಂದ ಪ್ರಕೃತಿಗೆ ಅತ್ಯಂತ ಸುಲಭವಾಗಿ ಹೊಂದಿಕೊಳ್ಳುವಂತಹ ಒಂದು ಜೀವಿ. ಇದೊಂದು ಭೌತಶಾಸ್ತ್ರ, ದೃಷ್ಟಿಶಾಸ್ತ್ರ, ದೇಹ ಸಮನ್ವಯ ಮತ್ತು ಕ್ಷಿಪ್ರ ಲೆಕ್ಕಾಚಾರ ಇದಕ್ಕೆಲ್ಲ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಜೀವಿ. ಇದು ವಿಚಿತ್ರ ಜೀವಿ ಅಂತಂದರೂ ಪರವಾಗಿಲ್ಲ. ಇದು ಮತ್ತು ಜೀವಶಾಸ್ತ್ರದಲ್ಲಿರುವಂತಹ ಆಶ್ಚರ್ಯಕರವಾದಂತಹ ಒಂದು ಘಟನೆಗೆ ಒಂದು ಜೀವಂತ ಉದಾಹರಣೆಯನ್ನು ಹೇಳ್ತದೆ. ಇದು ನಮಗೆ ಈ ರೀತಿಯ ಪಾಠವನ್ನು ಕಲಿಸುತ್ತೆ. ಆ ಕಾರಣದಿಂದ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಪುನಃ ಭೇಟಿಯಾಗೋಣ.